ಏನಿದು? ವಿದ್ಯುತ್ ದರ್ಶಕ. ಇದು ಇಂಗ್ಲಿಷ್ನಾಗ ಕರೀತಾರೆ ಅದಕ್ಕೆ ಎಲೆಕ್ಟ್ರೋಸ್ಕೋಪ್. ಇದು ಒಂದು ಈ ಉಪಕರಣವನ್ನು ಯಾವುದಕ್ಕೆ ಬಳಸ್ತಾರಪ್ಪ ಅಂತಂದ್ರೆ ಬಳಸ್ತಾರಂತಂದ್ರೆ ವಿದ್ಯುತ್ ಆವೇಶಗಳ ವರ್ಗಾವಣೆಯನ್ನ ತೋರಿಸ್ಲಾಕ ಬಳಸ್ತಕ್ಕಂಥ ಒಂದು ಉಪಕರಣ. ವಿದ್ಯುತ್ ಆವೇಶಗಳನ್ನ ತೋರಿಸ್ಬೇಕಂತ ಮೊದಲ ವಿದ್ಯುತ್ ಆವೇಶಗಳಲ್ಲಿ ಎಷ್ಟು ವಿಧಗಳದಾವು? ಋಣಧನ ಆವೇಶ. ಸಜಾತಿಯ ಆವೇಶಗಳ ಧನ ಧನ ಅಥವಾ ಋಣ ಸಜಾತಿಯ ಆವೇಶಗಳು. ಧನ ಆವೇಶ ಮತ್ತು ಧನ ಆವೇಶಗಳು ವಿಕರ್ಷಣೆ ಮಾಡ್ತಾವು. ಋಣ ಆವೇಶಗಳು ಮತ್ತು ಋಣ ಆವೇಶಗಳು ಋಣ ವಿಕರ್ಷಣೆ, ಧನ ಧನ ವಿಕರ್ಷಣೆ. ಹೌದಾ? ಅಂದ್ರೆ ಎರಡೂ ಒಂದೇ ರೀತಿಯಾದ ಆವೇಶಗಳು ಇದ್ದು ಅಂತಂದ್ರೆ ಒಂದಕ್ಕೊಂದು ವಿಕರ್ಷಣೆ ಮಾಡ್ತಾವೆ. ಧನ ಮತ್ತು ಋಣ ಇದ್ದು ಅಂತಂದ್ರೆ ಆಕರ್ಷಣೆ ಮಾಡ್ತಾವೆ. ಹೌದಾ? ಈಗ ಇಲ್ಲಿ ಏನಾಕೈತಿ, ಈಗ ಈ ಸ್ಕೇಲ್ ತಗೊಂಡ್ಕಿರಂದ ನಾವು ತಲೆಗೆ ರಬ್ಕಿರಿಂದ ಈ ತಲೆಗೆ ನಾವು ಇದನ್ನ ರಬ್ ಅಂದ್ರೆ ಉಜ್ಜಿದಾಗ ಈ ಸ್ಕೇಲ್ ಒಳಗೆ ಏನಾಗ್ತಾವು? ಋಣ ಆವೇಶಗಳು ಏರ್ಪಡ್ತಾವೆ. ಋಣ ಆವೇಶಗಳು ನಾವು ಇದಕ್ಕೆ ಟಚ್ ಮಾಡಿದಾಗ ಆ ಋಣ ಆವೇಶಗಳು ಏನಾಗ್ತಾವು? ಈ ವಾಯರ್ದ ಮೂಲಕ ಹಾಸಿ ಈ ಅಲ್ಯೂಮಿನಿಯಂ ತೆಳುವಾದ ತಗಡಿಗೆ ವರ್ಗಾವಣೆ ಆಗ್ತಾವೆ. ಇಲ್ಲಿ ಎರಡು ತಗಡುಗಳದಾವೆ. ಹೌದಾ? ಎರಡು ತಗಡಲ್ಲಿ ಒಂದೇ ರೀತಿಯಾದ ಆವೇಶಗಳು ನೋಡ್ರಿ. ಇಲ್ಲಿದಿಂತ್ರ ಇದಕ್ಕೆ ಒಂದೇ ರೀತಿಯಾದ ಆವೇಶಗಳು ಬರ್ತಾವೆ, ಋಣ ಆವೇಶಗಳು. ಈ ತಗಡಿಗೆ ಒಂದೇ ರೀತಿಯಾದ ಆವೇಶಗಳು ಬರ್ತಾವೆ, ಋಣ ಆವೇಶಗಳು. ಸೊ ಸಜಾತಿ ಆವೇಶಗಳು ಅದಾವು. ಆ ಸಜಾತಿ ಆವೇಶಗಳು ವಿಕರ್ಷಣೆ ಆಗ್ತಾವು. ಅಂದ್ರೆ ಈ ತಗಡಿನಲ್ಲಿರ್ತಕ್ಕಂಥ ಆವೇಶಗಳು ಈ ತಗಡಿನಲ್ಲಿರ್ತಕ್ಕಂಥ ಆವೇಶಗಳು ಒಂದೇ ರೀತಿಯಾದ ಆವೇಶಗಳು ಅದಾವು. ಅವೆರಡು ವಿಕರ್ಷಣೆ ಮಾಡ್ತಾವೆ. ಆವಾಗ ಇವೆರಡು ತಗಡುಗಳು ಏನಾಗ್ತಾವು? ಅತಿ ತಿಳುವಾದ ತಗಡು ಇರ್ತೈತಿ ಅದು, ಆವಾಗ ದೂರ ಸರಿತಾವೆ. ಆಮೇಲೆ ನೀವು ಅದನ್ನು ಟಚ್ ಮಾಡಿರಿ ಅಂತಂದ್ರೆ ಆ ತಗಡಿನಲ್ಲಿ ಸಂಗ್ರಹಣೆ ಆಗಿರ್ತಕ್ಕಂಥ ಋಣ ಆವೇಶಗಳು ವಾಪಸ್ ಹಿಂಬರಿಕಿ ಬಂದ್ಕಿರಿಂದ ನಿಮ್ಮ ಕೈ ಒಳಗೆ ನಿಮ್ಮ ದೇಹವನ್ನು ಪ್ರವೇಶಿಸ್ತಾವೆ. ಇಲ್ಲಿ ಏನಾಗ್ತೈತಿ? ಈ ಸ್ಕೇಲದಿಂದ ಇದಕ್ಕೆ ಆವೇಶಗಳು ವರ್ಗಾವಣೆ ಆದವು. ಸಜಾತಿ ಆವೇಶಗಳು ಅಲ್ಲಿ ವಿಕರ್ಷಣೆ ಆದವು. ನೀವು ಕೈಯಿಂದ ಟಚ್ ಮಾಡಿದಾಗ ಆವೇಶಗಳು ಮತ್ತು ಮರಳಿ ವರ್ಗಾವಣೆ ಆದವು. ಸೊ ಇದರಿಂದ ಏನು ಗೊತ್ತಾಗತ್ತಿ? ಸಜಾತಿಯ ಆವೇಶಗಳು ವಿಕರ್ಷಣೆ ಹೊಂದುತ್ತಾವೆ ಅನ್ನೋದು ಒಂದು, ಮತ್ತು ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ಆವೇಶಗಳು ವರ್ಗಾವಣೆ ಆಗ್ತಾವೆ ಅನ್ನೋದೊಂದು. ಇದು ಯಾವ ಒಂದು ಉಪಕರಣ? ನೀವು ಹೇಳ್ರಿ, ವಿದ್ಯುತ್ ದರ್ಶಕ ಅಥವಾ ಎಲೆಕ್ಟ್ರೋಸ್ಕೋಪ್. ಶರತ್ ಕಲ್ಯಾಣಿ ಇದು ಯಾವ ರೀತಿಯಾಗಿ ಕೆಲಸ ಆಕತಿ ಅಂತ ಹೇಳಿದ್ವಿ. ಹೇಳ್ರಿ, ಯಾವ ರೀತಿಯಾಗಿ ವರ್ಕ್ ಆಕತಿ ಅಂತ ಪಾಠದಾಗ ಹೇಳಿದ್ವು. ಬಟ್ ಈ ಇಡೀ ಉಪಕರಣದ ಡಿಸೈನ್ ಅನ್ನ ಅವನ ಸ್ವಂತ ಮಾಡ್ಯಾನ. ಸೊ ಅವಂಗ ಎಲ್ಲರ ವತಿಯಿಂದ ಒಂದು